ಇದೆನಿಸುವುದು ಆವುದು ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯೆ. ಮೂರು ಅವಸ್ಥೆಗಳೊಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿವುದಾಗಿ ಮೀರಬಾರದ ಚಿತ್ತೆ. ಎಲ್ಲವನ್ನೂ ಆರೈದು ನೋಡಲು ಇಲ್ಲೆನಿಸಿದ ನೇಹವು ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ಸುಖ. ಪ್ರಾಗಭಾವ ಮೊದಲಾದ ಘಟಾಳಿಗಳಿಗೆಲ್ಲದೆ ಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸೇ ನಿತ್ಯ. ಗಗನಾದಿಗಳು ತನ್ನೊಳಗೆದ ಕಾರಣದಿಂದ ಮಿಗೆ ಪೂರ್ಣ ಪದವಿಂತು ಬಗೆ ಶಂಭುಲಿಂಗವೇ. ನಿನ್ನ ನಿಜವಿದನೇ ತಿಳಿ ಬೇರೆನ್ನದಲೇ ಮನುಜ. ಇದೆನಿಸುವುದು ಆವುದು ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯೆ. ಬೇರೆನ್ನದಲೇ ಮನುಜ. ನಿನ್ನ ನಿಜವನ್ನು ತಿಳಿ ಅಂತ ಹೇಳ್ತಾರೆ. ನಾವು ನಿಜವನ್ನು ತಿಳಿದೇ ಇದು ನಮಗೆ ಪ್ರಶ್ನೆ ಹುಟ್ಟಬೇಕಲ್ಲ. ಸಾಮಾನ್ಯವಾಗಿ ಪ್ರಶ್ನೆ ತಾಳೋದಿಲ್ಲ ಯಾರು. ಯಾಕಂದ್ರೆ ತಾಣಂದ್ರೆ ಶರೀರ, ಶರೀರ ಅಂದ್ರೆ ತಾನು. ಈ ಭಾವ ಗಟ್ಟಿಯಾಗಿಬಿಟ್ಟಿರ್ತದೆ. ಮತ್ತು ನನ್ನನ್ನು ತಿಳಿದಂದ್ರೆ ಏನು, ಕೈ ತಿಳಿದೋ, ಕಾಲು ತಿಳಿದೋ, ತಲೆ ತಿಳಿದೋ, ಈ ಶರೀರ ತಿಳಿದಂತ ಹಿಂಗೆ ಭಾಸಕತ್ತೆ. ಸಾಮಾನ್ಯನಿಗೆ ಅನಿಸ್ತದೆ. ನಿನ್ನ ನಿಜವನ್ನೇ ಇದನ್ನೇ ತಿಳಿಯೋ ಬೇರೆಣದಲ್ಲೇ ಮನುಜ ಅಂಥೇಳಿ ಅಷ್ಟಕ್ಕೆ ಬಿಡಲಿಲ್ಲ. ಅವ್ರು ಮುಂದೆ ನಿನ್ನ ನಿಜವನ್ನು ಹೆಂಗೆ ತಿಳಿದು ಅಂತ ಅದಕ್ಕೆ ಹೇಳ್ಕೊಂತ. ಸಾಮಾನ್ಯನಿಗೆ ಏನಾಗ್ತೈತಿ, ತನ್ನ ನಿಜವನ್ನು ತಿಳಿದು ಹೆಂಗೆ ಜಗತ್ತನ್ನ ಹೆಂಗೆ ತಿಳಿತಾನಲ್ಲ ಹಂಗೆ ತಿಳಿದಾನ ಅಂತ ವಿಚಾರ ಮಾಡ್ತಾನೆ. ಸ್ವಾಭಾವಿಕ ಪ್ರಕ್ರಿಯೆ ಹೆಂಗೆ ನಡೆದಿರ್ತದೆ. ಒಂದು ಯಾವುದನ್ನು ತಿಳಿಬೇಕಂದ್ರೆ ಜಗತ್ತಿನೊಳಗೆ ಪಂಚವಾಯುಭೂತಗಳಿಂದ ಆದಂಥ ಈ ಜಗತ್ತನ್ನು ಪಂಚ ಜ್ಞಾನೇಂದ್ರಿಯಗಳ ಮೂಲಕನ ತಿಳಿತಾನೆ. ಆಕಾರ, ರೂಪ, ಬಣ್ಣ, ಗುಣಗಳನ್ನು ಯಾವುದರ ಇಂದ್ರಿಯಕ್ಕೆ ಒಂದು ಇಂದ್ರಿಯಕ್ಕೆ ಗೋಚರಾಗ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ವಿಷಯಾದಿಗಳು ಹೆಂಗೆ ಇಂದ್ರಿಯಕ್ಕೆ ಗೋಚರಕ್ಕವಲ್ಲ, ಈ ಜಗತ್ತು ಹಂಗೆ ಇಂದ್ರಿಯಕ್ಕೆ ಗೋಚರ ಆಗುವಂಥದ್ದು. ಜಗತ್ತನ್ನು ಹೆಂಗೆ ತಿಳಿದಾನ? ಇಂದ್ರಿಯ ಮೂಲಕ ತಿಳಿದಾನ. ಕಣ್ಣಲ್ಲೇ ನೋಡಿ ತಿಳಿದಾನ, ಕಿವಿಯಲ್ಲಿ ಕೇಳಿ ತಿಳಿದಾನ. ಇದನ್ನು ತಿಳಿದು ಅಂದ ಕೂಡ ಸಮಸ್ಯೆ ಬಂದುಬಿಡ್ತದೆ. ಭಾಳಷ್ಟು ಜನ ಇದನ್ನು ಅರ್ಥಾನುಸಂಧಾನ ಮಾಡೋ ತಿಳಿದ ಅಂದ ಕೂಡ ಬುದ್ಧಿಲೇ ತಿಳಿದು ಅಂತ ಕಡೆಗೆ ಅಲ್ಲಿಗೂ ಬಂದು ನಿಂತಿರ್ತಾರೆ. ಈ ಕಣ್ಣಲ್ಲಿ ನೋಡಿ ತಿಳಿದೆ, ಕಿವಿಯಲ್ಲಿ ಕೇಳಿ ತಿಳಿದೆ, ಮೂಗಿ ವಾಸನೆ ಬಡಿತೆ ಅದಕ್ಕೆ ತಿಳಿದೆ, ಸ್ಪರ್ಶ ಆಯ್ತು ಅದಕ್ಕೆ ತಿಳಿದೆ. ಇವು ಅನುಭವಗಮ್ಯ ಅಕ್ಕವು. ಇದಕ್ಕಿಂತ ಸೂಕ್ಷ್ಮದವ ಬುದ್ಧಿಲಿ ಲೆಕ್ಕಾಚಾರ ಹಾಕಿ ತಿಳಿದೆ ಅಂತ ಹಿಂಗೆ ತಿಳ್ಕೊಂತ. ಆದರೆ ಇದೆಲ್ಲ ತಿಳಿದೈತಲ್ಲ, ಜಗತ್ತನ್ನು ತಿಳಿದಾಯ್ತು. ಜಗತ್ತು ಹೊರಗಿಂದಾಯಿತು, ತೋರೋದಾಯಿತು. ತೋರೋದನ್ನು ತಿಳಿಬೇಕಂದ್ರೆ ಹಿಂಗೆ ತಿಳಿದೆ. ಇದನ್ನು ನೀನು ನಿಜ ಅನ್ನೋದು ಹೊರಗಡೆ ಅಲ್ಲ, ನೀನು ಒಳಗಡೆ ಇರುವಂಥದ್ದು. ಒಳಗಡೆ ಅಂದರೆ ಶರೀರ ಅಲ್ಲ, ಎಲ್ಲದಕ್ಕೂ ಆಧಾರವಾಗಿ ಮೂಲ ಸ್ತಂಭ, ಕೇಂದ್ರ ಬಿಂದು ಹಂಗೆ. ಅದ್ರ ಸುತ್ತ ಎಲ್ಲ ಅದಾವು. ಇಲ್ಲಿ ಏನಾಗತ್ತೆ, ಅಜ್ಞಾನವಶಾತ್ ಏನಾಗತ್ತೆ, ಮಿಥ್ಯಾ ನಾನು ಅಂತ ಒಂದು ಬರ್ತದೆ. ಅಜ್ಞಾನವಶಾತ್ ಅಹಂಭಾವ, ನಾನು ನನ್ನದು ಏನು ರೂಢಿಗತ ಆಗೈತೆ ಅಲ್ಲಿದೆ. ಈ ಶರೀರ ನಾನು, ಇದಕ್ಕಿಟ್ಟಂಥ ಹೆಸರು ನಾನು, ಇದು ನಾಮ, ಇದಕ್ಕಿಟ್ಟಂಥ ಹೆಸರು ನಾನು, ಇದು ರೂಪ ಕಾಣಿಸುತ್ತಲ್ಲ ಇದು ನಾನು, ಗಂಡ ನಾನು, ಹೆಣ್ಣು ನಾನು, ದೊಡ್ಡವ ನಾನು, ಸಣ್ಣವ ನಾನು, ಹುಡುಗ, ಮುದುಕ, ದೊಡ್ಡವ, ಇವೆಲ್ಲ ಈ ಗುಣಗಳನ್ನು ಏನು ಬರ್ತಾವಲ್ಲ ಇದು ನಾನು ಅಂತ ಭಾಸಕತ್ತೆ. ಅದಕ್ಕೆ ಅವರು ಈ ಸಂಶಯವನ್ನು ಹೋಗಲಾಡ್ಸಕ್ಕೆ ಅಲ್ಲಿ ಎಷ್ಟು ಚಂದ ಉತ್ತರ ಹೇಳ್ಯಾರ. ಬಾಧೆ ಹೊಂದದೆ ತೋರುತಿಹ ಸತ್ಯೆ. ಇದು ಎಣಿಸದ ಆವುದು ಯಾವುದು ಅದಕ್ಕೆ ಅದಕ್ಕೆಲ್ಲದಕ್ಕೂ ಆಶ್ರಯ ಪದವಾಗಿ. ಅಂದ್ರೆ ನೀನು ಇದ್ರಿಗಿಟ್ಟು ನೋಡ್ಕೊಂತ ಹೋಗ್ಯಲ್ಲ, ಇದು 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 ಕಂಬ, ಇದು ಕಟ್ಟಿಗೆ, ಇದು ಮಠ, ಇದು ಮಣಿ, ಇದು ಹೊಲ, ಇದು ಕೈ, ಇದು ಕಾಲು, ಇದು ತಲೆ, ಇದು ಬುದ್ಧಿ, ಇದು ಮನಸ್ಸು, ಇದು ಚಿತ್ತ, ಇದು ಅಹಂಕಾರ, ಇದು 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 ಅಂತ ಏನು ಗುರುತಿಟ್ಕೋತ ಎಲ್ಲನೂ ತಿಳ್ಕೋತ ಹೊಂಟತ್ತಲ್ಲ, ಇದು ಎಲ್ಲದಕ್ಕೂ ಆಶ್ರಯವಾಗಿದ್ದಂಥದ್ದು. ಎಷ್ಟು ಸರಳ ಹೇಳ್ಯಾರ ನೋಡ್ರಿ.
ಇದು ಅಂತ ಏನು ಗೊತ್ತಾಡ್ಕೊಂತ ಹೋಗಕ್ಕೆ ಸಾಧ್ಯ ಐತಲ್ಲ, ನಿನಗೆ ಎಲ್ಲಿವರೆಗೆ ಹೋಗ್ತೀನಿ ಸಾಧ್ಯ ಐತಲ್ಲ, ಅದು ಯಾವುದೂ ನೀನಲ್ಲ. ಯಾವುದಿಗೂ ಇದು ಎಲ್ಲದಕ್ಕೂ ಆಶ್ರಯ ಕೊಟ್ಟತಿ. ಯಾವುದೋ ಆಧಾರ ಮೇಲೆ ಇದೆಲ್ಲ ತೋರಾಕತ್ತತಿ. ಅದ ನೀನು. ಅರ್ಥಾರ್ಥ ಏನಪ್ಪ ಅಂದ್ರೆ ಎಷ್ಟೊಂದು ಸೂಕ್ಷ್ಮ ಐತಂದ್ರೆ ಜಡಮತಿಗೆ ಹೋದ ಒಳಗಾದವನಿಗೆ ಈ ಅನುಭವವನ್ನು ಮಾಡ್ಕೊಂಡು ಭಾಳ ಕಠಿಣ ಆಗಿಬಿಡ್ತದೆ. ಯಾಕೆ ಕಠಿಣ ಆಕತ್ತಂದ್ರೆ ನಮ್ಮ ಪ್ರಕ್ರಿಯೆ ಹಂಗೆ ನಡೆದೈತಿ. ಈ ಜನ್ಮಲ್ಲ, ಜನ್ಮಾಂತರದ ಹಂಗೆ ನಡೆದೈತಿ. ಏನು ಇಂದ್ರಿಯ ಗೋಚರವಾಗಿದ್ದನಷ್ಟ ತಿಳಿದು ನಾವು ಏನು ತಿಳಿತೀವಲ್ಲ, ಬುದ್ಧಿ ಎಷ್ಟಕ್ಕೆ ಸೀಮಿತ ಆಯ್ತು ನಮ್ಮದು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಷ್ಟು ತೋರಿಸ್ತಾವಲ್ಲ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟತಿ. ಅದರ ಆಚೆಗೂ ತಿಳಿಯಾಕೆ ಬರ್ತದೆ ನಿನಗೆ. ಅದರ ಆಚೆನೂ ನೀನದಿ ಅಂದ್ರೆ ಇವೆಲ್ಲ ಬಾಧೆ ಹೊತ್ತಾವು. ಅದಕ್ಕೆ ಅಲ್ಲಿ ಒಂದು ಶಬ್ದ ಬಾಧೆ ಹೊಂದದೆ ತೋರುತಿಹ. ಹಾಂ, ಮತ್ತು ಇದನ್ನು ಹೆಂಗೆ ಗುರ್ತಾ ಹಿಡಿದು ಅಂತ ಕೇಳ್ತಾರೆ. ಬಾಧೆ ಹೊಂದದೆ ತೋರುತಿಹ ಸತ್ಯ ಅಂದ್ರೆ ಇದ್ರೊಳಗೆ ಇದು ನಾನು ಅಂತ ಹಿಡ್ಕೊಂಡು ಹೊಂಟಿಲ್ಲ. ಇವೆಲ್ಲ ಬಾಧೆ ಆಗುವಂಥವು. ಬಾಧೆ ಆಗಲಾರ್ದಂಥ ಯಾವಾಗಲೂ ಇರೋಂಥದ್ದು ಒಂದೈತಿ. ಬಾಧೆ ಅಂದ್ರೆ ಅಲ್ಲಿ ಒಮ್ಮೆ ಇರ್ತಾವು, ಮತ್ತೊಮ್ಮೆ ಇಲ್ಲಂಗ. ಈಗ ತೋರಿರ್ತೈತಿ, ಮತ್ತದು ಇಲ್ಲಂಗತಿ, ಮತ್ತೆ ತೋರ್ತತಿ. ಹಿಂಗದು ಒಮ್ಮಿದ್ದು ಮತ್ತೊಮ್ಮೆ ಇಲ್ದಂಗೆ ಆಗುವಂಥದ್ದಲ್ಲ. ಈಗ ಎಚ್ಚರಿಕಿದ್ದಾಗ ಈ ಶರೀರ ತೋರ್ತತಿ, ಗಾಢ ನಿದ್ರೆಯೊಳಗೆ ಈ ಶರೀರ ಇಲ್ಲ, ಕನಸಿನೊಳಗೆ ಮತ್ತೊಂದು ಶರೀರ ಬೇರೆ. ಅದಕ್ಕೆ ಈ ಜಗತ್ತು ಈಗ ಐತಿ, ಇಷ್ಟು ಬೇರೆ ಐತಿ, ಕನಸಿನೊಳಗೆ ಬೇರೆ. ನಿದ್ರೆ ಒಳಗೆ ಇವೆರಡು, ಕನಸಿನಂದು ಇಲ್ಲ, ಈಗೂ ಇಲ್ಲ. ಈ ಮೂರು ಅವಸ್ಥೆ ಒಳಗೆ ಒಂದರೊಳಗೆ ಒಂದು ಇಲ್ಲ. ಇವೆಲ್ಲ ಇಲ್ಲಿದ್ದು ಅಲ್ಲಿಲ್ಲ ಅಂದ್ರೆ ಇಲ್ಲಿದ್ದು ಬಾಧ ಆಯಿತು. ಇದು ಕನಸಿನೊಳಗಿಲ್ಲ, ಕನಸಿಂದ ನಿದ್ದೆ ಒಳಗಿಲ್ಲ, ಕನಸಿಂದ ಬಾಧೆ ಆಯಿತು. ನಿದ್ದೆ ಒಳಗೆ ಎಚ್ಚರ ಆತೀವು, ಕನಸೂ ಇಲ್ಲ, ನಿದ್ರೆನೂ ಇಲ್ಲ. ಮತ್ತು ಇದು ಕರೆ ಅನಿಸ್ತದೆ. ಈದ್ ಕರೆ ಅನಿಸಿದಾಗ ಆ ಸುಳ್ಳು ಅನಿಸ್ತತಿ, ಆದಿದ್ದಾಗ ಈದಿಲ್ಲ. ನಂಗೆ ಈ ಮೂರು ಅವಸ್ಥೆಗಳು, ಒಂದು ಅವಸ್ಥೆಗಳನ್ನು ನೋಡಿದಾಗ ಇವೆಲ್ಲ ಬದಲಾವಣೆ ಆಗುವಂಥವು, ಬಾಧೆ ಹೊಂದುವಂಥವು. ಅದಕ್ಕೆ ಬಾಧೆ ಹೊಂದದೆ ಯಾವುದು ಸತ್ಯ ಪದ ಆಯ್ತಪ್ಪ. ಸತ್ಯ ಅಂದರೆ ಯಾವಾಗಲೂ ಇರುವಂಥದ್ದು. ಮೂರು ಕಾಲದೊಳಗೆ, ಮೂರು ಅವಸ್ಥೆ ಒಳಗೆ ಬಾಧೆ ಹೊಂದಲಾರ್ದ ಇರುವಂಥದ್ದು ಯಾವುದೈತಿ. ಮತ್ತು ಅವರು ಅಷ್ಟೇ ಹೇಳಿಲ್ಲ, ಎಲ್ಲದಕ್ಕೂ ಆಶ್ರಯ ಪದವಾಗಿರ್ತಕ್ಕಂಥ. ಅಂದ್ರೆ ಯಾವುದು ತೋರಾಕತ್ತಲ್ಲ ಅದು ಇಲ್ಲ ಅಂದ್ರೆ ಅದು ತೋರೋದೇ ಇಲ್ಲ. ಜಗತ್ತೈತಿ, ಈಗ ಇದು ತೋರ್ಬೇಕಂದ್ರೆ ಅದಿರಬೇಕು. ಕನಸೈತಿ, ಕನಸು ತೋರ್ಬೇಕಂದ್ರೆ ಅದಿರಬೇಕು. ನಿದ್ರೆ ಐತಿ, ನಿದ್ರೆ ತೋರ್ಬೇಕಂದ್ರೆ ಅದಿರಬೇಕು. ಅದಿಲ್ಲ ಅಂದ್ರೆ ಜಗತ್ತು ತೋರೋದಿಲ್ಲ. ಗಾಢ ನಿದ್ರೆ ಒಳಗೆ ಇದು ಈ ಜಗತ್ತು ತೋರುವಲ್ಲ. ಯಾಕಂದ್ರೆ ಆ ಸದ್ವಸ್ತು ಎಲ್ಲಿ ಏಕಾಕಾರ ಆಗೈತೆ ಅವಾಗ ಕನಸಿನೊಳಗೆ ಐತೆ. ಅಲ್ಲಿ ಕನಸನ್ನೆಲ್ಲ ತಿಳಿಯಾಕತ್ತೈತಿ, ಕನಸಿನೊಳಗೆ ಒಂದಾಗೈತಿ. ಆಶ್ರಯ ಎದಕ್ಕಾಗಿ ನಿಂತಲ್ಲಿ ಕನಸಿಗೆ ಆಶ್ರಯವಾಗಿ ನಿಂತೈತಿ. ಅದಿದ್ದಾಗ ಕನಸು ತೋರಾಕತ್ತೈತಿ, ಅದಿಲ್ಲ ಅಂದ್ರೆ ಕನಸು ತೋರೋದಿಲ್ಲ. ಜಗತ್ತು ತೋರ್ಬೇಕಂದ್ರೆ ಬರೀ ಈ ಶರೀರ ಇದ್ರಕತ್ತೇನ. ಇದಕ್ಕೆ ಆಶ್ರಯಪದವಾದಂಥ ಶಕ್ತಿ, ಆ ಚೇತನ, ಅರಿವು, ಸದ್ವಸ್ತು ಅದಿದ್ದಾಗ ಈ ಜಗತ್ತು ತೋರ್ಬೇಕು. ಅದಿಲ್ಲ ಅಂದರೆ ಈ ಜಗತ್ತಿಲ್ಲ. ಹಿಂಗೆ ಮೂರು ಅವಸ್ಥೆ ಒಳಗೆ ಒಂದು ಅವಸ್ಥೆ ಮತ್ತೊಂದು ಅವಸ್ಥೆ ಒಳಗೆ ನೋಡ್ಕೊತ ಹೋದಾಗ ಆ ಸದ್ವಸ್ತು ಮಾತ್ರ ಎಲ್ಲ ಕಡೆ ಐತೆ. ಆ ಸದ್ವಸ್ತು ಬಾಧೆ ಆಗಿಲ್ಲ. ಮೂರು ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿವುದಾಗಿ ಮೀರಬಾರದ ಚಿತ್ತೆ. ಅದಕ್ಕೆ ಈ ಬ್ರಹ್ಮವಿದ್ಯೆ ಒಳಗೆ ಮುಖ್ಯವಾದ ಉದಾಹರಣೆಯನ್ನು ಮೂರು ಅವಸ್ಥೆದ ಕೊಡ್ತಾರೆ. ಯಾಕಂದರೆ ನಮಗೆ ಜನ್ಮಾಂತರದ ನೆನಪಿಲ್ಲ. ಎಷ್ಟೋ ಶರೀರಗಳನ್ನ ನೀವು ತಗೊಂಡು ಬಂದೆವು, ಆದರೂ ಅದು ನೆನಪಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನೆನಪಿದ್ದಿದ್ದು ನೋಡ್ಕೊ ನೀನಂತ. ಈ ಮೂರು ಅವಸ್ಥೆಗಳು ಮೂರು ಜನ ಬಿದ್ದಂಗಣೆ. ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳು ಮೂರು ಜನ ಬಿದ್ದಂಗನ. ಈ ಶರೀರ ಬಿಟ್ಟು ಬಿಡ್ತಿ,
ನಿಧಿ ಹೊಕ್ಕಿ ಈ ಶರೀರ ಬಿಟ್ಟು ಹೋಗಿರ್ತಿ, ಕಣಸಿ ಹೊಕ್ಕಿ ಈ ಶರೀರ ಬಿಟ್ಟು ಹೋಗಿರ್ತಿ, ನೀ ಮಾತ್ರ ಇರ್ತಿ, ಅಸತ್ಯ ವಸ್ತು ಮಾತ್ರ ಇರ್ತದೆ. ಅದಕ್ಕೆ 3 ಅವಸ್ಥೆ ಒಳಗೂ ಇರುವಂಥ ಸದ್ವಸ್ತು ಯಾವುದು ಅದ ನೀನು ಅಂದ್ರೆ ಅಲ್ಲಿ ಹೇಳಾಕತ್ತಿದ್ದ ನಿನ್ನ ನಿಜವನ್ನೇ ತಿಳಿ ಅಂತ ಹೇಳಿದ್ರೆ ನಿನ್ನ ನಿಜವನ್ನು ಹೆಂಗೆ ತಿಳಿದು ಹೊರಗೆಲ್ಲರೂ ಹುಡುಕ್ಯಾಡಿ ತಿಳ್ಕೊಳೋಂಥದ್ದಲ್ಲ. ಕಣ್ಣಿಲೆ ನೋಡಿ ತಿಳಿಯಾಕೆ ಬರೋದಲ್ಲ, ಯಾರು ಹೇಳ್ಯಾರ ಅಂದ್ರೆ ತಿಳ್ಕೊಳಕ್ಕೆ ಬರೋದಿಲ್ಲ. ಇದು ವೇದೋಪನಿಷತ್ತುಗಳ ಅಧ್ಯಾಯ ಮಾಡಿ ತಿಳ್ಕೊತೇನೆ ಅಂತ ತಿಳಿಯಾಕೆ ಬರೋದಿಲ್ಲ. ಹೆಂಗೆ ಬರ್ತೈತಿ ತಿಳಿಯಾಕಂದ್ರೆ ಯಾವಾಗ ಈ 3 ಅವಸ್ಥೆಗಳನ್ನು ಪರಿಶೀಲನೆ ಮಾಡ್ಕೊತ ನೋಡ್ತಿ, ಆ 3 ಅವಸ್ಥೆ ಒಳಗೂ ನೀನು ಎಲ್ಲಿದೆ ಅನ್ನೋದು ಪರಿಶೀಲನೆ ಮಾಡ್ಕೊತ ಹೋಗು. 3 ಅವಸ್ಥೆ ಒಳಗೂ ನೀ ಹೆಂಗದೆ ಅನ್ನೋದು ಪರಿಶೀಲನೆ ಮಾಡ್ಕೊತ ಹೋಗು. ಈ ಎಚ್ಚರ ಐತಿ, ಈಗ ನೀ ಎಲ್ಲಿದೀಪ, ನೀನು ಯಾರು? ನಾವೇನೋ ಕೂತೇವೆ, ನಾ ಇಲ್ಲೇ ಕೂತೇನೆ ರೀ, ನಾ ಇಲ್ಲೇ ನಿಂತೇನೆ. ಶರೀರ ಕುಂತೈತಿ, ಶರೀರ ಕುಂತೈತಿ, ನೀನು ಶರೀರವನ್ನು ನೋಡಾಕತ್ತವಲ್ಲ. ಏನ ಕಣ್ಣಿಲೆ ನೋಡ್ತೇನೆ ರೀ, ಕಣ್ಣನ್ನು ಮುಚ್ಚು. ಕಣ್ಣು ಮುಚ್ಚಿದ ಶರೀರ ಇಲ್ಲಿ ಕುಂತಿದ್ರೆ ನಿನ್ಗೆ ಗೊತ್ತಾಗಲ್ಲನ? ಕಣ್ಣು ಮುಚ್ಚಿದ್ರೆ ಶರೀರ ಇಲ್ಲಿ ಕುಂತೈತೆ ಅನ್ನೋದು ಗೊತ್ತಾಗತ್ತಿಲ್ಲ ನೀನು. ಅದು ನೋಡಾಕತ್ತಾಗ ಕಣ್ಣು ನೋಡಾಕತ್ತಿಲ್ಲ. ಈಗ ಕಣ್ಣು ಮುಚ್ಚಿಬಿಡು, ಶರೀರ ಇಲ್ಲಿ ಐತಲ್ಲ, ಇಲ್ಲಿ ಕುಂತತ್ತಲ್ಲ, ನಿನಗನು ಅನುಭವ ಆಗತ್ತಿಲ್ಲ. ಶರೀರ ನೋಡಾಕತ್ತಿಲ್ಲ ನೀನು. ಅದಕ್ಕೆ ಇದು ಅಂತ ಯಾವ್ದನ್ನು ತೋರಾಗತ್ತಲ್ಲ, ಯಾವ್ದನ್ನು ನೋಡ್ತಿಯಲ್ಲ, ಯಾವ್ದನ್ನು ಅರಿತಿಯಲ್ಲ, ಯಾವ್ದು ತಿಳಿತಿಯಲ್ಲ, ಅದು ಯಾವುದೂ ನೀನಲ್ಲ. ಅಲ್ಲ, ಶರೀರ ಇಲ್ಲಿ ಕುಂತದ್ದು ನೀನು ಅನುಭವ ಆಗತ್ತೈತಿ. ಮನಸ್ಸು ಎಲ್ಲೇ ಹೋಗಿದ್ದು ಅನುಭವ ಆಗತ್ತೆ. ಶರೀರ ಇಲ್ಲಿ ಕುಂತತ್ರಿ, ಮನಸ್ಸು ಎಲ್ಲೇ ಹೋಗ್ಯತ್ರಿ, ಎರಡೂ ತಿಳಿದಿ. ಶರೀರ ಇಲ್ಲಿ ಕುಂತಿದ್ದು ತಿಳಿದು, ಮನಸ್ಸು ಎಲ್ಲೇ ಹೋಗಿದ್ದು ತಿಳಿದು, ಎರಡೂ ತಿಳಿದು. ಇವು ಎರಡಕ್ಕೂ ಆಶ್ರಯ ನೀನೇ ಆದ. ಶರೀರನ ಅನುಭವ ಆಯಿತು, ಮನಸ್ಸಿನ ಅನುಭವನೂ ಆಯಿತು, ಬುದ್ಧಿ ಲೆಕ್ಕಾಚಾರದ ಅನುಭವನೂ ಆಯಿತು. ಅಂದರೆ ಇದನ್ನೆಲ್ಲ ತಿಳಿತಕ್ಕಂಥ ಅರಿವು, ಆ ಸದ್ವಸ್ತು ಅದ ನೀನು ಅಂತ ಹೇಳ್ತಾರೆ. ಎಷ್ಟು ಸೂಕ್ಷ್ಮ ಅತಿ ಸೂಕ್ಷ್ಮ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಮಿಥ್ಯಾ ನಾನು ಅರ್ತೇನಂತ ತಿಳಿದೇನಂತ ತಿಳಿಯುವ ಮಿಥ್ಯೆ ಐತಲ್ಲ, ಅದು ನಾನು. ಅದನ್ನು ಮೀರಿದಂಥ ಅದು ಸದ್ವಸ್ತು. ಅದಕ್ಕೆ ಇದು ಯಾವಾಗ ಅನುಭವಕ್ಕೆ ಬರ್ತೈತೆ ಅಂದ್ರೆ ಶರೀರವನ್ನು ಮೀರಿ, ಬುದ್ಧಿಯನ್ನು ಮೀರಿ, ಚಿತ್ತವನ್ನು ಮೀರಿ, ಅಹಂಕಾರವನ್ನು ಮೀರಿ ಎಲ್ಲದಕ್ಕೂ ಸೂಕ್ಷ್ಮವಾಗಿ ಅರಿತಾ ಇರ್ತಕ್ಕಂಥ ಅರಿವು ಆದ ನಾನು ಅನ್ನೋದು ಅನುಭವಗಮ್ಯ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ತಿಳಿದು ಇದನ್ನು ಅನುಭವ ಮಾಡ್ಕೊತ ಹೋಗು. ನಿಧಾನವಾಗಿ ಸುಮ್ಮನೆ ಶಾಂತವಾಗಿ ಕೂತ್ಕೋ. ಶರೀರ ಎಲ್ಲಿ ಕೂತತಿ ನೋಡೋರು ಯಾರು? ಬುದ್ಧಿ ಏನು ಮಾಡಾಕತ್ತೈತಿ ನೋಡು, ಬುದ್ಧಿ ಲೆಕ್ಕ ನೋಡೋರು ಯಾರು? ಚಿತ್ತದ ಚಂಚಲತೆಯನ್ನು ನೋಡು, ಅಹಂಕಾರ ಮಮಕಾರಗಳು ಬಂದು ಉದಯ ಆಗುವುದನ್ನು ನೋಡು. ಅಂದ್ರೆ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಎಲ್ಲವನ್ನೂ ಆರೈದು ನೋಡಲು ಇಲ್ಲೆನಿಸಿದ ನೇಹವು ಎಲ್ಲಿ ನೆಲೆಸುವುದು, ತನ್ನಲ್ಲಿ ಅದರಿಂದ ಸುಖ. ಮತ್ತು ಇನ್ನೊಂದು ಸರಳ ಉದಾಹರಣೆ ಕೊಡ್ತಾರಪ್ಪ ಅಂದ್ರೆ, ಇಷ್ಟೆಲ್ಲ ಇದ್ರ ಮೇಲೆ ಮೋಹ ಹುಟ್ಟೈತಲ್ಲ, ಇಷ್ಟೆಲ್ಲ ಇದ್ರ ಮೇಲೆ ಪ್ರೀತಿ ಐತಲ್ಲ, ಇದೆಲ್ಲ ಪ್ರೀತಿ ಎದ್ರ ಸಂಬಂಧ ಹುಟ್ಟೈತಿ? ಸಂಸಾರದ ಮೇಲೆ, ಗಂಡ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಹೊಲ ಮನೆ ಮೇಲೆ, ಸಿರಿ ಸಂಪತ್ತು ಮೇಲೆ, ಇದು ಎದ್ರ ಮೇಲೆ ಅದರ ಸಂಸಾರ, ಇದು ಜಗತ್ತಿನ ಮೇಲೆ ಮೋಹ ಹುಟ್ಟಿದ ಸಂಬಂಧ ತನ್ನಲ್ಲೇ ತನ್ನ ಸೊಳಗೆ ಹುಟ್ಟತ್ತಿದೆಯಲ್ಲ. ತಾನು ಸುಖಿಯಾಗಿರ್ಬೇಕಂತಾನ, ತಾನು ಆರಾಮಿರ್ಬೇಕಂತಾನ, ಅದಕ್ಕೆ ಇದ್ರ ಮೇಲೆ ಮೋಹ ಹುಟ್ಟಿದಂಗೆ ಅನಿಸ್ತದೆ. ಅವು ಅನುಕೂಲಕ್ಕಾವಂತ ಅದ್ರ ಮೇಲೆ ಮೋಹ, ಅವು ಪ್ರತಿಕೂಲ ಆದ್ರೆ ಅದ್ರ ಮೇಲೆ ದ್ವೇಷ. ಅದಕ್ಕೆ ಇದನ್ನೆಲ್ಲವನ್ನೂ ನೋಡ್ಕೊತ ಹೋದೆ ಅಂದರೆ ಅತ್ಯಂತ ಪ್ರೀತಿ ಎಲ್ಲೈತಿ? ತನ್ನ ಮೇಲೆ ಐತಿ. ಎಷ್ಟು ತನ್ನ ಮೇಲೆ ಪ್ರೀತಿ ಐತಿ ಅಂದ್ರೆ ಈ ಶರೀರನೂ ಹೋಲಿ ಅಂತಾನ. ಇದು ಏನಾರ ಭಾಳ ತೊಂದರೆ ಕೊಡಾಕತ್ತದ ಶರೀರ, ಯಾಕೆ ಬದುಕೈತಾನೆ ಇನ್ನೂ ಇದಂತ. ಅಂದ್ರೆ ಇದು ಹೋದ್ರೆ ತಾನು ಆರಾಮಿರ್ತೇನೆ ಅನ್ನೋ ಭಾವ ಒಳಗೆ ಸೂಕ್ಷ್ಮವಾಗಿ ಗೊತ್ತೈತಿ. ನಾ ಆರಾಮಿರ್ಬೇಕಂದ್ರೆ ಈ ಶರೀರ ಹೋಗಬೇಕು ಅಂತ ಗೊತ್ತಾಕತ್ತವ. ಎಷ್ಟರ ತೊಂದರೆ ಕೊಡಾಕತ್ತೈತಿ ರೀ, ಕೈ ನೋವು, ಕಾಲು ನೋವು, ತಲೆ ನೋವು, ಕಾಲು ಮುರಿದೈತಿ, ಕೈ ಮುರಿದೈತಿ, ಇನ್ನೂ ಹೋಗಲ್ರಿ ಇದು.
ಏನಾರ ಮಾಡೈತೇನ ಕರ್ಮ. ಅರ್ಥಾತ್ ಏನಪ್ಪ ಅಂದ್ರೆ ತಾನು ಆರಾಮಿರೋದಕ್ಕೆ ಇವೆಲ್ಲ ಬಾಧೆ ಆದವು ಅಂದ್ರೆ ಇವು ಹೋಲಿ ಅಂತಾನೆ. ಇವನ್ನೆಲ್ಲ ಆಶ್ರಯ ಹಾಕೊಂಡು ಕೂತಾನಲ್ಲ, ಇದ ಅಜ್ಞಾನ. ಇದನ್ನು ಆಶ್ರಯ ಇದು ಎಲ್ಲದಕ್ಕೂ ಆಶ್ರಯ ಇರತಕ್ಕಂಥ ಸದ್ವಸ್ತುನ ತಾನು ತಿಳಿದು ಬಿಟ್ಟಿದ್ರೆ ದುಃಖ ಹೋಗಿಬಿಡ್ತಿತ್ತು. ಆದರೆ ಇವು ಸುಖಕ್ಕಾಗಿ ಏನು ಆಶ್ರಯಿಸ್ಕೊಂಡು ಕೂತಾನ? ಸಿರಿ ಸಂಪತ್ತು, ಪದವಿ ಪಟ್ಟುಗಳು, ಹೊಲ ಮನಿ, ಬೆಳ್ಳಿ ಬಂಗಾರ, ಗಂಡ ಹೆಂಡತಿ, ಮಕ್ಕಳು, ಈ ಜಗತ್ತಿನ ಎಲ್ಲ ವಿಷಯಗಳು ಇವನ್ನ ಆಶ್ರಯಿಸ್ಕೊಂಡು ಕೂತಾನ. ಇದರಿಂದ ಸುಖ ಅಂತ ತಿಳ್ಕೊಂಡು ಕೂತಾನ. ಇವು ಪ್ರಾರಬ್ಧ ಕರ್ಮವಾಗಿ ಬರ್ತಾವೋ ಹೋಗ್ತಾವೋ, ಬರ್ತಾವೋ ಹೋಗ್ತಾವೋ. ಶರೀರನೂ ಹಂಗೆ ಬರ್ತಿರ್ತತಿ, ಹೋಗ್ತಿರ್ತಾವೆ. ಅದಕ್ಕೆ ಇದನ್ನು ಯಾವುದನ್ನು ನೆಚ್ಕೊಂಡು ಕುಂದ್ರಬೇಡ. ಇದಕ್ಕೆಲ್ಲದಕ್ಕೆ ಆಶ್ರಯ ಆಗಿರತಕ್ಕಂಥ ಸದ್ವಸ್ತುನ ತಿಳಿ, ಅದ ನೀನು. ಅದು ಮೊದಲೇ ಹೇಳಿದ್ರಲ್ಲ, ನಿನ್ನೆ ನಿಜವದನೆ ತಿಳಿದು ಏರನದಲ್ಲೇ ಮನುಜ ಅಂತೇಳಿ. ಆ ನಿಜವನ್ನು ತಿಳಿದು ಭಾಳ ಕಠಿಣ ಐತಿ. ಯಾಕೆ ಕಠಿಣ ಆಯಿತು? ನಾ ಶುರುವಾಗ್ಬಿಟ್ಟು ಹೇಳಿದ್ನಲ್ಲ, ಜಡಮತಿಗಳ ಒಳಗಾಗಿ ನಾವು ಇಂದ್ರಿಯಗಳ ಮೂಲಕ ಹುಡ್ಕಕ್ಕೆ ಶುರು ಮಾಡ್ತಿದ್ದು. ನಾನಂದ್ರೆ ಹೆಂಗಿರ್ಬೋದು ಅಂದ್ಮೇಲೆ ಈ ಶರೀರ ಭಾವದಿಂದ ಬರ್ತತಿ. ಅದು ಹುಡಾಂಗ ಬಿದ್ದತಿ. ಈ ಶರೀರ ಭಾವ ಬಿಟ್ಟು ಬೇರೆ ಬರೋದಿಲ್ಲ. ಇದಕ್ಕೆ ಸೂಕ್ಷ್ಮಕ್ಕೂ ಅಂತ ಹೋಗಿ ಸತ್ಶ್ರವಣ ಮಾಡ್ಕೊತ ಹೋಗಿ ಗುರು ಸಾನ್ನಿಧ್ಯದೊಳಗೆ ಇಟ್ಕೊಂಡು ಸತ್ಕರ್ಮಗಳನ್ನು ಮಾಡ್ಕೊತ ಹೋದಾಗ ಅಂತಃಕರಣ ಸೂಕ್ಷ್ಮಕ್ಕೂ ಅಂತ ಬರ್ತದೆ. ಅಂತಃಕರಣ ಇಷ್ಟು ಜಡ ಆಗೈತಲ್ಲ ಇದೆ. ಯಾಕೆ ಜಡ ಐತೆ? ಅಂತಃಕರಣ ನಿಜವಾಗ್ಲೂ ಸೂಕ್ಷ್ಮನ. ಆದರೆ ಜಡಭಾವವನ್ನು ತುಂಬಿಕೊಂಡದ್ರೊಳಗೆ ನಾನು ಶರೀರ, ನಾನು ಹುಟ್ಟಾವ, ನಾನು ಸಾಯವ, ಇದು ನಂದು, ಆದ ನಂದು, ಇದು ನಂದು, ಎಲ್ಲ ಜಡ ವಸ್ತುಗಳು. ಈ ಜಡ ವಸ್ತುಗಳನ್ನು ತುಂಬ್ಕೊಂಡು ಏನಾಯ್ತು? ಜಡಭಾವ ಶುರು ಆಯಿತು. ಜಡಭಾವದಿಂದ ಏನಾಯಿತು? ದೋಷ ಹುಟ್ಕೊಂತ ಹೋದು ಅಂತಃಕರಣದೊಳಗೆ. ಯಾಕಂದರೆ ಇವೆಲ್ಲ ವಿಷಮ ಅದಾವಲ್ಲ. ಶರೀರ ಕೆಟ್ಟುಕೊಳ್ಳೆ ಅಲ್ಲೇ ಒಳಗೆ ದುಃಖದ ಭಾವೋದಯ ಆಯಿತು. ಸಿರಿ ಸಂಪತ್ತೊಳಗೆ ಹೋದ್ರೆ ದುಃಖದ ಭಾವೋದಯ ಆಯಿತು. ಮಕ್ಕಳು ಮಡದಿ ಸಂಸಾರದೊಳಗೆ ಏರ್ಪೇರಾಗ ದುಃಖದ ಭಾವೋದಯ ಆಯಿತು. ಈ ಭಾವ ದುಃಖ ಅಥವಾ ಸುಖದ ಭಾವ ಅಂತಃಕರಣದೊಳಗೆ ಎದರಿಂದ ದಶೆಯಿಂದ ಆದವು ಅಂದರೆ ಈ ಜಡಮತಿಗೊಳಗಾದ್ರಿಂದ ಆದವು. ಅದಕ್ಕೆ ಮುಂದಿನ ಜಡಭಾವವನ್ನು ಮೀಗಿ ಅಂತ ಇನ್ನೊಂದು ಪದ್ಯ ಬರ್ತದೆ. ಸನ್ನತಿ ತನಗೆ ಸಂಪನ್ನವಾದ ಅರಿವುದು ನನ್ನಿ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡಭಾವವಂ ಮೀಗಿ. ಅರ್ಥಾತ್ ಏನಪ್ಪ ಅಂದ್ರೆ ತನ್ನ ನಿಜವನ್ನು ತಿಳಿಬೇಕಂದ್ರೆ ಈ ಜಡಭಾವವನ್ನು ಕಳ್ಕೋಬೇಕಾಗತ್ತೆ. ನಿನ್ನ ನಿಜವನ್ನು ತಿಳಿಬೇಕಂದ್ರೆ ಈ ರೀತಿಯಾಗಿ ಈಗೇನು ಯಥಾ ಪ್ರಕಾರ ಈ ರೀತಿಯಾಗಿ ವಿಚಾರ ಇತ್ತಲ್ಲ, ಈ ರೀತಿ ಹೋದ್ರೆ ತಿಳಿದಿಲ್ಲ. ಅದಕ್ಕಿದು ಸೂಕ್ಷ್ಮ ಭಾವ ಹುಟ್ಟಲಿ ಅನ್ನೋದಕ್ಕೆ ಶ್ರವಣ ಮನನ ನಿಧಿಧ್ಯಾಸಿಗಳು, ಜಪತಪಾದಿಗಳು ಏನೇನು ಹೇಳ್ಯಾರ ಎಲ್ಲನೂ ಅದನ್ನು ತಿಳಿ ಸಂಬಂಧ ಹೇಳಿದ್ದು. ಮತ್ತೊಂದು ಏನು ಉದ್ದೇಶ ಇಲ್ಲ. ನೀವು ಪೂಜೆ ಪುನಸ್ಕಾರ ಯಜ್ಞ ಹವನ ಏನು ಮಾಡ್ಯಾರ ಅಂದರೂ ಸದ್ಯಕ್ಕೆ ತಾಮಸಮತಿಗೊಳಗಾಗಿ ಜಡಮತಿಗೊಳಗಾಗಿ ಏನು ಜಗತ್ತಿನ ತುಂಬ ಹುಡುಕೋತ ಕೂತಾನಲ್ಲ ಮನುಷ್ಯ, ಇದನ್ನು ಕೈ ಬಿಡಿಸೋ ಸಂಬಂಧ ಒಂದು ಅರೇಕ್ಷಣನಾದ್ರೂ ಕೈ ಬಿಡ್ಬೇಕಲ್ಲ. ನಾವು ಇದನ್ನು ಸಂಸಾರದ ಏನು ಇಟ್ಕೊಂಡು ಕೂತೇವಲ್ಲ, ಇದು ಒಂದು ಗಳಿಗೆ 2 ಗಳಿಗೆ 3 ಗಳಿಗೆ ಇದ್ರ ಕೈ ಬಿಟ್ಟಾಗ ಆ ಸತ್ಯ ತಿಳಿಯಕ್ಕೆ ಶುರು ಆಗ್ತದೆ. ನಾವು ಇದನ್ನು ವಿಚಾರ ಮಾಡ್ಕೊಂಡು ಕೂತೀವಿ ಅಂದ್ರೆ ಆ ಸತ್ಯ ತಿಳಿದು. ಅದಕ್ಕೆ ಇದನ್ನು ಯಾವಾಗ ಕೈ ಬಿಡೋಕ್ಕೆ ಸಾಧ್ಯ ಐತಿ? ಇದ್ರೊಳಗೆ ಇದ್ದಾಗ ಕೈ ಬಿಡೋಕ್ಕಾಗೋಲ್ಲ. ಇದ್ರ ಬಿಟ್ಟು ದೂರ ಸರಿಬೇಕಲ್ಲ. ಅದಕ್ಕೆ ಜಪತಪಾದಿಗಳನ್ನು ಹೇಳಿದರು. ಜಪತಪಾದಿಗಳನ್ನು ನಾಮಸ್ಮರಣೆಗಳನ್ನು ಎದಕ್ಕೆ ಹೇಳ್ತಾರೆ? ಸಂಸಾರ ಭಾವದಾಗ ಇಟ್ಕೊಂಡು ಇದರೊಳಗೆ ಕೂತ್ರೆ ಅದು ಅನುಭವಕ್ಕೆ ಬರೋದಿಲ್ಲ. ಅಷ್ಟು ಸಮಯ ಇದನ್ನು ಮೀಸಲಿಟ್ಟಬೇಕಲ್ಲ. ಇದಕ್ಕೆ ಆ ಸಂಸಾರ ಭಾವದಿಂದ ಜಗದ ಭಾವದಿಂದ ದೂರ ಸರದ ಗುರುನಾಮಸ್ಮರಣೆ ಜಪ ತಪ ನಾಮಸ್ಮರಣೆಗಳನ್ನು ಇವನು ಮಾಡ್ಕೋತ ಕೂತ್ರೆ ಅಷ್ಟು ಸಮಯ ಈ ಸಂಸಾರದಿಂದ ದೂರ ಉಳಿತಾನೆ. ಈ ಸಂಸಾರದಿಂದ ದೂರ ಉಳಿತಾನಂದ್ರೆ ಅದರ ಚಿಂತನೆಯಿಂದ ದೂರ ಉಳಿತಾನೆ. ಅದು ತನ್ಮಯನಾಗಿ ಏಕೋಭಾವದಿಂದ ಶ್ರದ್ಧಾಭಾವದಿಂದ ಜಪತಪಾದಿಗಳನ್ನು ಮಾಡಿದಾಗ ಸುಮ್ಮನೆ ಇನ್ನೊಬ್ಬರು ತುರ್ಕಿಯಾಗಿ ನಾ ಮತ್ತು ಜಪಮಾಲೆ ಹೇಳಿದ್ನಿ, ಬಾಯಿ ಮಂತ್ರ ಅಂತಿ, ಕೈಯ ಜಪಮಾಲೆ ಹೇಳಿತ್ತು, ಮನಸ್ಸು ಎಲ್ಲೇ ಹೋಯ್ತಂದ್ರೆ ಮತ್ತು ಮನಸ್ಸು ಸಂಸಾರದ ಮುಗಿತಂದ್ರೆ ಇದನ್ನು ಉಪದೇಶ ಮಾಡಿದ್ದು ಇದ್ರ ಉದ್ದೇಶ ಏನಿತ್ತು? ಮೂಲ ಉದ್ದೇಶ ಆ ಸಂಸಾರದಲ್ಲಿ ತಿರುಗತಕ್ಕಂಥ ಮನಸ್ಸನ್ನು ಏಕಮುಖ ಮಾಡೋದಿತ್ತು. ಈ ಸುಮ್ಮ ಕುಂತೆ ಅಂದ್ರೆ ಸಂಸಾರದೊಳಗೆ ಹೋಗ್ಬಿಡ್ತದೆ ಮನಸ್ಸು, ಏನೇನೋ ಬಂದು ಸೇರ್ಕೊತಾವ.
ಅದಕ್ಕೆ ಅದನ್ನು ಸುಮ್ಮನೆ ಕುಂದ್ರಸಕ್ಕೆ ಸಾಮಾನ್ಯನಿಗೆ ಸಾಧ್ಯ ಆಗೋದಿಲ್ಲ. ಪ್ರವೃತ್ತಿ ಅದಕ್ಕೆ ರೂಢ ಆಗ್ತದೆ. ಪ್ರವೃತ್ತಿ ಎದ್ದು ಕೂಡಲಿನ ಇದು ಶುರು ಹಿಡಿಯುತ್ತೆ ಅಂದರೆ ನಿದ್ದೆ ಹತ್ತುವರೆಗೂ ಸಂಸಾರದಲ್ಲಿ ತಿರುಗೋದೇ ಇದೆ. ಜಗತ್ತಿನೊಳಗೆ ಅದು ಇದು ಲೆಕ್ಕಾಚಾರದೊಳಗೆ ಮುಳುಗಿ ಬಿಡ್ತೈತಿ. ಅರೇಕ್ಷಣನೂ ನಿಲ್ಲೋದಿಲ್ಲ. ಮತ್ತು ಅರೇಕ್ಷಣನೂ ನಿಲ್ಲಿಲ್ಲ ಅಂದ್ರೆ ಈ ಜಡ ಸಂಸಾರ ಜಡ ವಿಷಯಾದಿಗಳಲ್ಲಿ ತಿರುಗತಕ್ಕಂಥ ಅಂತಃಕರಣಕ್ಕೆ ಈ ಸೂಕ್ಷ್ಮದ ಅನುಭವ ಆಗೋದಿಲ್ಲ. ಹೆಂಗೈತೆ ಅಂದರೆ ಪ್ರಕಾಶಮಾನವಾಗೈತಿ, ಆದರೂ ಇದ್ರ ಕಡೆ ಲಕ್ಷ್ಯ ಹೋಗೋದಿಲ್ಲ. ಉದಾಹರಣೆ ಹೇಳ್ತಾರೆ ಅವರು, ಹಿಂದೆ ನಾಟಕ ಆಡುವಾಗ ಚಿಕ್ಕಿ ಆಡ ದೀಪ ಹಚ್ಚಿ ದೊಡ್ಡ ಇದು ಮಾಡಿಟ್ಟಿರ್ತೀವಿ. ಅದ್ರ ಕಡೆ ಲಕ್ಷ್ಯ ಯಾರಿಗಿರ್ತಿದ್ದಿಲ್ಲ. ಲಕ್ಷ್ಯ ಎಲ್ಲಿರ್ತೈತಿ? ನಾಟಕದಾಗ ಬರುವಂಥ ಪಾತ್ರಗಳು ಅವರಾದ ಇದು ಬಂದ ಹೋದ ಇದೆಲ್ಲ ಎದುರು ಅದರ ಮೇಲೆ ಇಡತೈತಿ. ಅವೆರಡೂ ಬ್ಯಾಂಕ್ ಹಚ್ಚಿಟ್ಟಾರಲ್ಲ, ಅದು ಐತಂತಿದ್ದೆಲ್ಲ ತೋರಾಕತ್ತೈತಿ. ಅವೆರಡೂ ಈ ಬೆಳಕಿನ ಇರಲಿಲ್ಲ ಅಂದ್ರೆ ರಂಗಭೂಮಿ ಕತ್ತಲನ್ನು ಇದು ಹಂಗೈತಿ ನೋಡು. ನಮ್ಗೆ ಲಕ್ಷ್ಯ ಇಲ್ಲ ಅದ್ರ ಕಡೆ. ಸದ್ವಸ್ತು ಯಾವಾಗಲೂ ಐತಿ, ಅದರ ಆಧಾರ ಮೇಲೆ ಈ ಜಗತ್ತು ನಡೆದೈತಿ, ಅದರ ಆಧಾರ ಮೇಲೆ ಇದೆಲ್ಲ ನಡೆದೈತಿ. ಆದರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಯಾಕೆ ನಮ್ಮ ಲಕ್ಷ್ಯ ಎಲ್ಲೈತಿ? ಹೆಂಗೆ ನಾಟಕ ನೋಡೋ ಆ ಪಾತ್ರಗಳಿಗೆ ಕಡೆ ಲಕ್ಷ್ಯ ಇರ್ತೈತೆ, ಆ ಬೆಳಕಿನ ಕಡೆ ಲಕ್ಷ್ಯ ಇರೋದಿಲ್ಲ. ಹಂಗೆ ಈ ಜಗತ್ತಿನೊಳಗೆ ಎಲ್ಲ ಅದರ ಆಧಾರ ಮೇಲೆ ನಡೆದರೂ ಸುದ್ದಕ್ಕೆ ನಮ್ಮ ಲಕ್ಷ್ಯ ಅದ್ರ ಕಡೆ ಹೋಗೋದಿಲ್ಲ. ನಮ್ಮ ಲಕ್ಷ್ಯದ ಕಡೆ ಹೋಗ್ತೈತಿ ಗಂಡ ಹೆಂಡತಿ ಮಕ್ಕಳು ಹೊಲ ಮನೆ ಸಿರಿ ಸಂಪತ್ತು ಪದವಿ ಪಟ್ಟಗಳು, ಇದ್ರ ಕಡೆ ಲಕ್ಷ್ಯ ಹೋಗ್ಬಿಡ್ತದೆ ಜೀವನ ಪರ್ಯಂತನೂ. ಇದ್ರ ಬೆಳಗುವಂಥ ಬೆಳಕು ಏನೈತಲ್ಲ ಅದ್ರ ಕಡೆ ಲಕ್ಷ್ಯನ ಹೋಗೋದಿಲ್ಲ. ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಡ್ರಿಪ್ಪ ಅಂದಾಗ ಇದು ತಿಳಿದು ಅದ್ರ ಕಡೆ ಲಕ್ಷ್ಯ ಕೊಡೋದು. ನೀವು ಈ ಜಗತ್ತಿನ ಕಡೆ ಲಕ್ಷ್ಯ ಕೊಟ್ಟರೆ ಅಂದರೆ ಇದು ತಿಳಿಯೋದೇ ಇಲ್ಲ. ಅದಕ್ಕೆ ಸಾಮಾನ್ಯ ಮನುಷ್ಯ ಜೀವನ ಪರ್ಯಂತ ಈ ಜಗತ್ತನ್ನು ನೋಡಿದ್ರಾಗ ಕಳೆದು ಬಿಡ್ತಾನೆ, ಹೊರಗೆ ನೋಡಿದ್ರಾಗ ಕಳೆದು ಬಿಡ್ತಾನೆ. ತಾನು ಒಳಗೆ ನೋಡ್ಕೊಳೋದೇ ಇಲ್ಲ, ತಾನು ಯಾರು ತಿಳಿಯೋದೇ ಇಲ್ಲ. ಅದಕ್ಕೆ ಹೀಗಾಗಿ ದುಃಖಿ ಅಕ್ಕನ ಬಳಸ್ತಾನೆ. ಸತತ ಚಿಂತನೆ ಮಾಡಿದಾಗ ಈ ದುಃಖ ಕಣೆ ಆಗ್ತೈತಿ. ಅದಕ್ಕೆ ಅವ್ರು ತನ್ನ ನಿಜವನ್ನ ತಿಳಿದಂತೆ ಯಾರು सकल साधु संत महाराज की